ಗುರುನೀಲಕಂಠೇಶ ಪರಮ ಪ್ರಕಾಶ, ಗುರುನೀಲಕಂಠೇಶ ಪರಮ ಪ್ರಕಾಶ, ಜಯ ಜಯ ಮಂಗಲ ದಾಲ್ಪಿಕಳಗಿರೆ, ಜಯ ಜಯ ಮಂಗಲ ದಾಲ್ಪಿಕಳಗಿರೆ. ಭಿಕ್ಷಾವೃತ್ತಿ ಮಠದಲ್ಲಿ ಮೆರೆಯುವ ಶರಣರು ಕಾಣದ ಕೈಲಾಸದ ಭ್ರಮೆಯನ್ನ ಹುಟ್ಟಿಸಲಿಲ್ಲ. ತಾವು ಇದ್ದ ಪುರವನ್ನೇ ಕೈಲಾಸಪುರವನ್ನಾಗಿ ಮಾಡಿದರು. ಎಲ್ಲಿಯೋ ಒಂದು ಕೈಲಾಸವಿದೆ, ಎಲ್ಲಿಯೋ ಒಂದು ವೈಕುಂಠವಿದೆ ಅಂತ ಹೇಳಿ ನಿಮಗೆ ಭ್ರಮೆಯನ್ನು ಹುಟ್ಟಿಸಲಿಲ್ಲ ಶರಣರು. ತಾವು ಇದ್ದ ಸ್ಥಳವನ್ನೇ ಕೈಲಾಸವನ್ನಾಗಿ ಮಾಡಿದರು ಶರಣರು. ಈಶನ ಕಾಂಬದೊಂದಾಸೆ ಉಳ್ಳೊಡೆ, ಅಂಬಿಗರ ಚೌಡಯ್ಯನವ್ರು ಹೇಳ್ತಾರೆ, ಈಶನ ಕಾಂಬುದೊಂದಾಸೆ ಉಳ್ಳೊಡೆ, ಕಾಶಿಯಲ್ಲಿ ದೇಹ ವಿನಾಶವ ಮಾಡಬೇಡ. ಚಂದ ಐತಿ ವಚನ. ಈಶನನ್ನ ಕಾಣಬೇಕಂತ ಹೇಳಿ ಕಾಶಿಗೆ ಹೋಗಬೇಡ, ದೇಹ ದೇವಾಲಯದೊಳಗೆ ಭಾವಸಿಂಹಾಸನವ ನಿಕ್ಕಿ ಜೀವದೊಡೆಯನ ಪೂಜಿಸಬಲ್ಲಡೆ, ದೇವರಿಗೆ ದೇವರೆಂಬೇ. ಷಣ್ಮುಖ ಶಿವಯೋಗಿಗಳು. ಬಸವಣ್ಣನವರು ಹೇಳ್ತಾರೆ, ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶ. ಈ ತಲೆಯನ್ನ ಎದಕ್ಕೆ ಹೋಲಿಸ್ಯಾರ? ಬಂಗಾರದ ಕಳಶಕ್ಕೆ ಹೋಲಿಸ್ಯಾರ. ಇವತ್ತು ನಾವು ಅದನ್ನು ಅವ್ರದ್ದು ಇವ್ರದ್ದು ಎಲ್ಲ ಕೇಳಿ 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 ಡಸ್ಟ್ಬಿನ್ ಮಾಡಿಕೊಂಡು, ಡಸ್ಟ್ಬಿನ್ ಹಿಂಗಂದ್ರೆ ತಿಳಿಲಿಲ್ಲಕ್ಕಂದ್ರೆ ಕಸದ ಬುಟ್ಟಿ ಅಂತ ತಿಳ್ಕೊಂಡು, ತಲೆ ಎತ್ತಿ ನಡೆಯಿರಿ, ತಲೆ ತಗ್ಗಿಸುವ ಕಾರ್ಯ ಮಾಡಬೇಡಿರಿ, ಈ ತಲೆಗೆ ಬೆಲೆ ತನ್ನಿರಿ ಅಂತ ಹೇಳ್ಯಾರ. ಶಿರವೇ ಹೊನ್ನ ಕಳಶ, ದೇಹವೇ ದೇವಾಲಯ, ಕಾಲ ನಾನೇನು ಮಾಡಲಯ್ಯ ಬಡವನು ಅಂತಾರ ಬಸವಣ್ಣವರು. ಅವನನ್ನೇನ ಗುಡಿ ಕಟ್ಟಿ ಒಲಿಸುವುದನು? ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಏನಾದರೂ ಬಂಧಿತನಾಗ್ಯಾನೇನು? ಇಲ್ಲ. ಆತ ಹೇಗ ನೋಡೋದು ಅನ್ನೋದಕ್ಕೆ ಹೇಳ್ತಾರೆ ಇದನ್ನು. ಇಂದುವಿನ ಬೆಳಗಿಂದ ಇಂದುವ ಕಾಂಬಂತೆ. ಚಂದ್ರನನ್ನ ನೋಡಬೇಕಾದ್ರೆ ನಿಮ್ಮ ಮನೆಯೊಳಗಿನ ಲಾಟನ್ನು ತಂದು ನೋಡೋದಲ್ಲ, ಚಂದ್ರನ ಬೆಳದಿಂಗಳಲ್ಲಿಯೇ ಚಂದ್ರನನ್ನು ನೋಡುವಂತೆ. ಭಾನುವಿನ ಬೆಳಗಿಂದ ಭಾನುವ ಕಾಂಬಂತೆ. ಸೂರ್ಯನ ಬೆಳಗಿನಿಂದ ರವಿಯನ್ನ, ಅವನ ಬೆಳಕಿನೊಳಗೆ ಅವನು ನೋಡೋದು. ಸೂರ್ಯನ ಬೆಳಕು ಸೂರ್ಯನನ್ನು ಹೆಂಗೆ ನೋಡ್ತೀರಿ? ನಿಮ್ಮ ಮನೆಯಿಂದ ಜೀಪ್ ಕಂಪನಿ ಬ್ಯಾಟ್ರಿ ತಂದು ಹಿಂಗೆ ಹೆಚ್ಚಿಗೆ ನೋಡ್ತೀರೇನು? ಇಲ್ಲ. ಅವನ ಬೆಳಗಿನಿಂದ ಅವನ ಕಾಂಬಂತೆ. ಒಂದು ದೀಪ ಹಚ್ಚಾರಿಲ್ಲಿ, ಆ ದೀಪವನ್ನು ಹೆಂಗೆ ನೋಡ್ತೀರಿ? ಇನ್ನೊಂದು ದೀಪ ತಂದನ? ಅಲ್ಲ, ದೀಪದ ಬೆಳಕಿನಿಂದ ದೀಪವ ಕಾಂಬಂತೆ. ತನ್ನ ಬೆಳಗಿನಿಂದ ತನ್ನ ಕಂಡರೆ ಸಾಲದೆ. ನಿನ್ನ ಒಳಗ ಒಂದು ಬೆಳಕದ ಏನ್ರಿ ಶರಣ್ರ? ನಿಮ್ಮ ಒಳಗ ಒಂದು ಬೆಳಕದ. ಬೆಳಗನೆ ಬೆಳಗುವೆ ಬೆಳಗಿ ಬೆಳಗಾಗಲು, ಕಂಗಳ ಆರತಿ ಎತ್ತಿ ಮಂಗಳವ ಹಾಡುವೆ ಶರಣ ಬಸವಗೆ. ಅಂಗವನೆ ಗಂಗಳವ ಮಾಡಿ, ಪ್ರಾಣವನೆ ಎಣ್ಣೆಯ ಮಾಡಿ, ಮನವನೆ ಬತ್ತಿಯ ಮಾಡಿ, ಆತ್ಮ ಪ್ರಕಾಶದರಿವಿನಲಿ ಪರಮಾತ್ಮನೆನಿಸಿದ ಮಹಾಬಸವನಿಗೆ ಶರಣು ಶರಣೆಂಬೆ ಅಂತ ಹೇಳ್ತಾರೆ. ಇದನ್ನ ಯಾರು ಬರದಾರ ಅಂತಂದ್ರೆ
ಕಲಬುರ್ಗಿಯ ಶರಣಬಸಪ್ಪಪ್ಪ ದೊಡ್ಡಪ್ಪ ಅವರು ಬರೆದಿದ್ದು. ಬೆಳಗನೆ ಬೆಳಗುವೆ ಬೆಳಗಿ ಒತ್ತಕ್ಷರ ಇಲ್ಲದಕ್ಕೆ. ಹಾವಳ ಹೂವೆ ಎಂದು ಹಾಡಿದ್ದಿಲ್ಲ ಹಂಗಿದೆ. ನಾಗರ ಹಾವೆ ಹಾವಳ ಹೂವೆ. ಬೆಳಗನೆ ಬೆಳಗುವೆ ಬೆಳಗಿ ಬೆಳಗಾಗಲು. ನಾನು ಬೆಳಗನ್ನೇ ಬೆಳಗತೀನಿ ಬೆಳಗಿ ಬೆಳಗಾಗಲು. ಕಂಗಳ ಆರತಿ ಎತ್ತಿ ಮಂಗಳವ ಹಾಡುವೆ. ನಾ ಆರತಿ ಯಾವ ತರ್ತೀನಿ? ಆರು ಅಲ್ಲ. ನಿಮ್ಮ ಕೈಯಾಗ ಹಿಡಿದದ್ದು ಯಾವವು? ಅದ್ರ ಹೆಸರೇನು? ಅದ್ರ ಹೆಸರೇನು? ಯಾವ ಅದ್ರ ಹೆಸರೇನು? ಕೈಯಾಗ ಹಿಡಿದದಕ್ಕೆ ಏನಂತೀರಿ? ಆರತಿ. ಯಾವುದು ಆರುತ್ತದೆಯೋ ಅದರ ಹೆಸರು ಆರತಿ. ಮತ್ತದ ಆರುದನ, ಅದಕ್ಕೆ ಅದ್ರ ಹೆಸರಿಟ್ಟಾರಂಗ ಆರತಿ ಅಂತ. ಮತ್ತದು ಆರ್ಲಿಲ್ಲ ಅಂದ್ರೆ ಆರದಾರತಿ ಅಂತಿದ್ರು. ಅದಕ್ಕೆ ಅಂತಿದ್ರಲ್ಲ. ಮತ್ತು ಆರ್ತದಂದ ಮ್ಯಾಲ ನೀವ್ಯಾಕೆ ಅದರ ಮೌಢ್ಯತ ತಲೆಯಾಗಿಟ್ಕೊಂಡಿರಿ? ಏನ ಗುರುಗಳ ಮನೆಗೆ ಬಂದಿದ್ರಿ, ಆರತಿ ಮಾಡುವಾಗ ಎಡಕಿನ ಬತ್ತಿ ಜಾರಿತ್ರಿ, ಏನಾಕತ್ರಿ? ಏನಾಗಂಗಿಲ್ಲ, ಆರಿತ್ರಿ, ಎಣ್ಣೆ ಹಾಕೋದ್ರಿ, ಮತ್ತೆ ಹಚ್ಚುದ್ರಿ. ತಲೆಯಾಗಿಂದ ತೆಗೀರಿ. ಜಗತ್ತಿನ ಒಳಗ ಆರಲಾರದ ಆರ್ತಿ ಒಂದದ. ಆ ಬೆಳಗನೆ ಬೆಳಗುವೆ ಬೆಳಗಿ ಬೆಳಗಾಗಲು. ಕಂಗಳ ಆರತಿ ಎತ್ತಿ ಮಂಗಳವ ಹಾಡುವೆ. ಇವೇನದವಲ್ಲ ಕಣ್ಣುಗಳು. ಈ ಕಣ್ಣುಗಳು ದೇವನನ್ನು ನೋಡಲು ದೇವನು ಹಚ್ಚಿಟ್ಟ ದೀಪಗಳು. ಅವನನ್ನು ನೋಡಾಕ ಅವನ ಹಚ್ಚಿದ್ದು ದೀಪವು. ಇವು ಆರೂತನ ಅವನು ನೋಡೋದು. ಅವನು ಹೆಂಗ ನೋಡೋದು? ಸೂರ್ಯನ ಬೆಳಕಿನೊಳಗ ಸೂರ್ಯನ ನೋಡಿದಂಗ, ಚಂದ್ರನ ಬೆಳಗಿನೊಳಗ ಚಂದ್ರನನ್ನ ನೋಡಿದಂಗ, ದೀಪದ ಬೆಳಕಿನೊಳಗ ದೀಪವನ್ನ ನೋಡಿದಂಗ, ನಮ್ಮ ಬೆಳಕಿನೊಳಗ ನಮ್ಮನ್ನು ನೋಡೋದು. ನಮ್ಮ ಬೆಳಕಿನೊಳಗ ನಮ್ಮನ್ನ ನೋಡೋದು. ಮತ್ತು ನಮ್ದು ಹೆಂಗಾಗ್ಯದ? ಮಹಾದೇವಿ ಅಕ್ಕ ಹೇಳ್ತಾಳೆ, ಅಗಸ ನೀರೊಳಗಿರ್ದು ಬಾಯಾರಿ ಸತ್ತಂತೆ ತಮ್ಮೊಳಗಿರ್ದ ಘನವನರಿಯರು ಅಂತ. ನೀರಾಗ ನಿಂತ ಬಟ್ಟಿ ತೊಳ್ಯಾಕತ್ಯಾನ ಅಗಸ. ಅಗಸ ಅಂದ್ರೆ ನಾವೆಲ್ಲ. ನೀರಾಗ ನಿಂತ ಬಟ್ಟಿ ತೊಳ್ಯಾಕತ್ಯಾನ, ನೀರಡಿಕೆ ಆಗೈತಿ ಪಾಪ. ನೀರಂತ ಹುಡುಕ್ಯಾಡಕತ್ಯಾನ. ಎಲ್ಲಿದಾವ ನೀರು? ಅವ ಎಲ್ಲಿದಾನಲ್ಲ ಅಲ್ಲೇ ನೀರದಾವ, ಆದ್ರೆ ನೀರು ಹುಡುಕ್ಯಾಡಕತ್ಯಾನ. ತಮ್ಮೊಳಗಿರ್ದ ಘನವನರಿಯರು. ಒಂದು ಊರದು, ಹಳ್ಳೆದು. ಅಲ್ಲಿ ಹೆಂಡತಿ ರೊಟ್ಟಿ ಮಾಡಕತ್ತಿದ್ಲು. ಗಂಡ ಹೆಂಡತಿ ಮ್ಯಾಗ ಬಹಳ ಪ್ರೀತಿದ್ದ. ಆಕಿಗೆ ಹೆಲ್ಪ್ ಮಾಡ್ತಿದ್ದ. ಏನ್ರಿ ಸಹಾಯ ಮಾಡ್ತಿದ್ದ. ಏನು ಸಹಾಯ ಮಾಡ್ತಿದ್ದ? ಇವಳು ರೊಟ್ಟಿ ಹಾಕಿದ ತಕ್ಷಣ ಅದಕ್ಕೆ ನೀರು ಹಚ್ತಿದ್ದಿಂಗ. ಯಾರ ಹೆಂಗೆ ಸಿಗ್ತಾರೇನು? ಹಂಗೇನು ಸಿಗ್ತಾರೇನು? ಇಲ್ರಿ. ಉಣ್ಣು ಮಂದಿ ಭಾಳ ಐತಿ, ಹೆಸರಿಡೋ ಮಂದಿ ಭಾಳ ಐತಿ. ಆದ್ರೆ ಸೇವಾ ಮಾಡೋರು ಯಾರು ಸಿಗ್ತಾರೆ ಹೇಳಿ? ಅಷ್ಟು ಸತಿಪತಿಗಳು, ಅಂದಾದ ಭಕ್ತಿ. ಹಿಂಗೆ ನೀರು ಹಚ್ತಿದ್ದ. ಮತ್ತೊಂದು ಇವಳು ಬಡಿತಿದ್ಲು, ತಿರುವಿ ಹಾಕ್ತಿದ್ದ. ಹಿಂಗೆ ಮಾಡ್ತಿದ್ದ. ಒಂದು ಒಲೆಯ ಕಟ್ಟಿಗೆ ಹಾಕ್ತಿದ್ದ, ಕುಳ್ಳು ಹಾಕ್ತಿದ್ದ. ಒಲಿ ಆರಬಾರ್ದಲ್ಲ. ಹೆಂಡತಿಗೆ ಈ ಕಡೆ ಕೊಮ್ಮನಿಗೆ ಈ ಕಡೆ ಒಂದು ಮನಿ ಮೇಲೆ ಅವಳು, ಈ ಕೊಮ್ಮನಿಗೆ ಈ ಕಡೆ ಇಬ್ರು ಇಷ್ಟು ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋಗೋರು. ಒಂದು ದಿವಸ ಏನಾಯಿತು ಅಂದ್ರೆ, ಒಂದು ದಿವಸ ಚೇಳು ಬಂತು. ಚೇಳು ಒಲಿ ಮುಂದೆ. ಅವಳು ನೋಡಿದ್ಲದನ್ನ, ಕಟ್ಟಿಗೆ ಹತ್ತೆ ಕೈ ಇತ್ತದ. ಗಂಡ ಕಡಿಬಾರ್ದು, ಚೇಳ್ರಿ ಚೇಳ ಅನ್ಲಕ್ಕೆ. ಹೇ ಗಂಡಸೂರ್ನ ಕರೀತ ನಿಂದ್ರಂದಂತ ನೋಡು. ಕತೆ ತಿಳಿತಿಲ್ಲ ನಿಮಗೆ? ಚೇಳ ಅಂತ ಅವಳು ಅಂದದ್ಕ ಗಂಡಸೂರ್ನ ಕರೀತಾನಂದಂತ. ಅವಳು ಅಂದ್ಲಂತ, ನೀ ಯಾರಂದ? ಹೌದಲ್ಲ ಅಂದಂತ. ತಮ್ಮೊಳಗಿರ್ದ ಘನವನರಿಯರು. ತಾವು ಪುರುಷರನ್ನುವುದನ್ನ ಮರೆತ ಪುರುಷರನ್ನು ಹೊರಗೆ ಹುಡುಕ್ಯಾಡಿದಂಗಾಗೈತಿ ಚೇಳು ಬರಂಟ್ಲೆ. ಆ ಹೆಂಡತಿ ಗುರುವಾಗಿ ಹೇಳ್ತಾಳ, ನೀ ಯಾರು ಹಂಗಾದ್ರೆ ಹೇಳು, ನೀ ಅಲ್ಲೇನು? ಹೋಹೋ ಅಂತ ನವ.
ಹಗಲು 4 ಜಾವ ಅಶನ, ಇರುಳು 4 ಜಾವ ವ್ಯಸನ. ತಮ್ಮೊಳಗಿರ್ದ ಘನವನರಿಯರು ಐತಿ ತಿಳಿವಲ್ದ. ಅದ ಅದರ ಅದು ಹೆಂಗೈತಿ? ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ. ಏನು ಚಂದ ಐತಿ ನಾವು. ಮರ ಅಂದ್ರೆ ಗಿಡ, ಗಿಡದೊಳಗ ಬೆಂಕ್ಯದ, ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ. ಗಿಡದ ಒಳಗ ಬೆಂಕಿ ಐತಿ, ಬೆಂಕಿ ಕಾಣುವುದಿಲ್ಲ. ಕಾಣುವುದಿಲ್ಲ. ಕಾಣಬೇಕಾದ್ರೆ ಗಿಡಕ್ಕೆ ಗಿಡ ಹಿಂಗ ತಿಕ್ಕಬೇಕು. ಘರ್ಷಣೆಯಾದಾಗ ಬೆಂಕಿ ಉತ್ಪತ್ತಿ ಆಗ್ತದೆ. ಕಡ್ಡಿ ಮರದನ, ಕಡ್ಡಿ ಡಬ್ಬಿ ಮರದನ ಐತಲ್ರಿ. ಮತ್ತೆ ಕಡ್ಡಿ ಡಬ್ಬಿನೂ ಮರದಿಂದ ಆಗ್ಯದ, ಕಡ್ಡಿನೂ ಮರದಿಂದ ಆಗ್ಯದ. ನಿಮ್ ಬಿಡಿ ಅದು ಮರದಿಂದನ ಆಗ್ಯದ. ಆದ್ರೆ ಬಿಡಿ ಬಾಯಾಗ ಹಿಡಿದ ಕಡ್ಡಿ ಒಂದು ಕೈಯಾಗ, ಡಬ್ಬಿ ಒಂದು ಕೈಯಾಗ ಹಿಡಿದ್ರೆ ಹತ್ತತೇನೆ ಬೆಂಕಿ. ಘರ್ಷಣೆ. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ. ನೊರೆ ಹಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ. ನೊರೆ ಹಾಲು ಒಳಗ ತುಪ್ಪ ಐತಿ, ಅದನ್ನ ಏನೇನು ಮಾಡ್ಬೇಕು ಹೇಳಿ? ಕಾಸಬೇಕು. ಹೌದಾ? ಆಮೇಲೆ ಏನು ಇಲ್ಲ, ಕಾಸಿದ ತಕ್ಷಣ ಹೆಂಗೆ ಹೆಪ್ಪ ಹಾಕ್ತೀರಿ? ಆರಿಸ್ಬೇಕು, ಕೆನೆ ಬರಬೇಕು, ಕೆನೆಯನ್ನು ಹುಳಿ ಹಾಕಿ ಹೆಪ್ಪ ಹಾಕಬೇಕು, ಅದನ್ನು ಕಡಿಬೇಕು, ಅದರೊಳಗೆ ಮಜ್ಜಿಗೆ ಒಂದು ಕಡೆ, ಬೆಣ್ಣೆ ಒಂದು ಕಡೆ, ಆಮ್ಯಾಲ ಕಾಸಬೇಕು. ಯಾವತ್ತದನ್ನು ಕಾಸ್ತೀರೋ ಅದು ತಿರುಗಿ ಎಂದೂ ಹಾಲಾಗಿಲ್ಲ. ಏನ್ರಿ? ಹೆಂಗೈತಿಪ್ಪ ಭಗವಂತ ದೇವರು ಪರಮಾತ್ಮ ಹೆಂಗದಾನಂದ್ರೆ ಹಿಂಗದಾನವ. ಅವ ಹೆಂಗದಾನಂದ್ರೆ ಹಿಂಗದಾನ. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ. ನೊರೆ ಹಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ. ಶರೀರದೊಳಗಾತ್ಮವನು ಯಾರಿಗೂ ಕಾಣದಂತಿರಿಸಿದೆ. ಎಲ್ಲೈತೆ ಹೇಳ್ರಿ ಆತ್ಮ? ಎಲ್ಲೈತೆ? ಪರ್ಸ್ನ್ಯಾಗ ಐತೇನು? ಎಲ್ಲೈತೆ? ಕಾಣದಂತಿರಿ. ಅದಿಲ್ಲಂದ್ರೆ ಅದಿರಂಗಿಲ್ಲ. ಲಕ್ಷ್ಯ ಇಟ್ಕೊಳ್ರಿ. ಯಾವುದಿಲ್ಲಂದ್ರ ನಾವಿಲ್ಲ, ಆದ್ರೆ ಅದು ಕಾಣಂಗಿಲ್ಲ. ಯಾವುದರಿಂದ ಉದ್ಭವವಾಗಿ, ಯಾವುದರಿಂದ ಲೀಲಾ ಆಡಿ, ಯಾವುದರ ಒಳಗೆ ಐಕ್ಯ ಆಗ್ತದೋ ಆದ್ರೆ ಅದು ಕಾಣಂಗಿಲ್ಲ. ಏನ್ರಿ? ಅದು ಕಾಣಂಗಿಲ್ಲ. ನೀ ಬೆರೆಸಿದ ಬೆರಗಕ್ಕೆ ಭೇದಕ್ಕೆ ಬೆರಗಾದೇನಯ್ಯ. ದಾಸಿಮಯ್ಯ ಹೇಳ್ತಾರೆ, ಏನಪ್ಪ ನಿಂದ ಲೀಲಾ? ಕಟಿಗೆ ಐತಿ, ಬೆಂಕಿ ಐತಿ, ಕಾಣಂಗಿಲ್ಲ. ಈಗ ದಬದಬಿ ಬೀಳ್ತಿತ್ತಲ್ಲ ರಾಜಾ ರಾಣಿ ರಾಕೆಟ್ ರೋಡ್ರ ಜೋಗಪಾಲ್ಸ್, ಅದರ ಒಳಗ ವಿದ್ಯುತ್ ಐತ್ಯಂತ ಯಾರಿಗೂ ಕಾಣಲೇ ಇಲ್ಲ, ವಿಶ್ವೇಶ್ವರಯ್ಯನಂಥವ್ರನ್ನ ಬಿಟ್ರ. ಅದರಾಗ ಕೆಲವು ಜನಕ್ಕೆ ಕಂಡಿಲ್ಲ, ಕೆಲವು ಜನಕ್ಕೆ ಕಂಡದ. ಅದನ್ನ ಅಲ್ಲಮ ಹೇಳ್ತಾನೆ, ಕೆಲವರು ಕಂಡೆ ಎಂಬರು, ಕೆಲವರು ಕಾಣೆ ಎಂಬರು. ಅದೇನು ತಾರಾಮಂಡಲವೇ, ಅದೇನು ಸೂರ್ಯಮಂಡಲವೇ, ಗುಹೇಶ್ವರ ನಿಪ್ಪುವುದು ಚಂದ್ರಗಿರಿಯ ಪಟ್ಟಣವು ನೋಡ. ಎಲ್ಲಿದನವ? ಇಲ್ಲೇ ಗುಹ ಈಶ್ವರ. ಎಲ್ಲೋ ಹುಡುಕಿದೆ ಇಲ್ಲದ ದೇವನ ಕಲ್ಲು ಮಣ್ಣಿನ ಗುಡಿ ಒಳಗೆ. ಎಲ್ಲೆಲ್ಲಿ ಹುಡುಕಾಡಕತ್ತೀವಿ ನಾವು? ಕಲ್ಲಾಗ ಮಣ್ಣಾಗ ಹುಡುಕಾಡಕತ್ತೀವಿ. ಅಲ್ಲಿಲ್ಲೋ ಕಣ್ಣು ಇರಲಾರದ ಪುಟ್ಟ ಯಜ್ಜನವರು ಕಣ್ಣಿದ್ದವರು ಮಾಡೋದು ಕಂಡ ಹಾಡು ಮಾಡಿ. ಕೆಲವರು ಕಂಡೆ ಎಂಬರು, ಕೆಲವರು ಕಾಣೆ ಎಂಬರು. ಅದೇನು ತಾರಾಮಂಡಲವೇ. ಬಹಳ ಜನ ದೇವರ ನೋಡೇನೆಂತಾರಲ್ಲ, ಅದು ಸುಳ್ಳ ಅಂತನಲ್ಲಮ್ಮ. ಬಹಳ ಜನ ನಾವು ನೋಡಿಲ್ಲಂತಾರಲ್ಲ, ಅದು ಸುಳ್ಳ ಅಂತ.
ಅದು ಹೇಳಕ್ಕೆ ಬರೋದಿಲ್ಲ. ಅದು ಹೆಂಗೈತೆ ಹೇಳಿ ನಿಮಗೆ, ಅದು ಎಷ್ಟು ಗೌಪ್ಯ ಅಂತ ಹೇಳೀನಿ. ಅದು ಸತಿ ಪತಿಗಳ ಕೂಟದ ಸುಖವನ್ನು ಹೇಳಲ ಸಾಧ್ಯ ಹೇಗೋ, ಅನುಭವ ವೇದ್ಯ ತೋರಿಕೆಗಾಗಿ ಅದಲ್ಲ. ಹೂವದ ಪರಿಮಳದ ಹೂವ ಬಿಟ್ಟು ಪರಿಮಳವಿಲ್ಲ. ಹೂವನ್ನು ಹಿಡಿಯಬಹುದೇ ವಿನಃ ಪರಿಮಳವನ್ನು ಹಿಡಿಯಲಾಗದು. ಬರ್ತದೇನ್ರಿ? ಹೂ ಹಿಡಿಬಹುದು, ಹೂ ಮುಡಿಬಹುದು, ಪರಿಮಳ ಹಿಡಕ್ಕಾಗತ್ತೇನು? ಸಕ್ಕರೆಯನ್ನು ತಿನ್ನಬಹುದೇ ವಿನಃ ರುಚಿಯನ್ನು ತಿನ್ನಲಾಗುವುದಿಲ್ಲ. ಸಕ್ಕರೆಯ ಜೊತೆಗೆ ರುಚಿ ಕೂಡಿದೆ. ಇಲ್ಲ ನೋಡ್ರಿ, ಇದು ಬಟ್ಟೆ ಆಗೈತೆ. ಬಟ್ಟೆ ನೂಲ ಬಟ್ಟೆ, ನೂಲ ಏನಾಗ್ಯದ? ಬಟ್ಟೆ ಆಗ್ಯದ. ಆದ್ರೆ ನನಗೆ ನೂಲು ತೋರಿಸಂದಿಂದ ನೀವೇನು ತೋರಿಸ್ತೀರಿ? ನೀವೇನು ತೋರಿಸ್ತೀರಿ? ಬಟ್ಟೆ ತೋರಿಸ್ತೀರಿ. ಈಗ ನೋಡಿ, ನನಗೆ ಬಂಗಾರ ತೋರಿಸ್ರಿ ಅಂತೀನಿ. ಅಕ್ಕರ ಬಂಗಾರ ತೋರಿಸಿ ಅಂದ್ರೆ ನೀವೇನು ಮಾಡ್ತೀರಿ? ತಾಳಿ ತೋರಿಸ್ತೀರಿ. ನಾ ಕೇಳಿದ್ದೇನು? ಬಂಗಾರ. ನೀವು ತೋರ್ಸಕತ್ತಿದ್ದೇನು? ನೋಡಿ ಹೆಂಗೈತೆ. ನಾ ಹೇಳೋದು ಬಂಗಾರ, ನೀವು ತೋರಿಸೋದು ಏನಾಗೈತಿ? ಇಲ್ಲೇ ವ್ಯತ್ಯಾಸ ಆದದ್ದು. ಪ್ರಭು ಅಂತಾರೆ, ಕಂಡುದನೆ ಕಂಡು ಗುರು ಪಾದ ಹಿಡಿದಲ್ಲಿ ಕಾಣದದನು ಕಾಣಬಹುದು ಗುಹೇಶ್ವರ. ಕಂಡದನು ಹಿಡಿಯಲಲ್ಲದೆ ನಿಮ್ಮ ಮನೆಯೊಳಗೆ ಎಷ್ಟ ಬಡವರದಾರಂದ್ರೂ ಸಹ ಒಂದು ಮನೆಯಾಗ 3 ವಸ್ತುಗಳು ತಪ್ಪಲಾರ್ದ ಇರ್ತಾವ. ಎಷ್ಟ ಬಡವರದಾರಂದ್ರು ಅವ್ರ ಮನೆಯಾಗ 3 ವಸ್ತು ಇರ್ತಾವ. ಒಂದು ಕಸಬಾರಿಗೆ, ಮತ್ತು ಅದೂ ಇಲ್ಲ ಅಂದ್ರೆ ಏನು ಮಾಡೋದು? ಮುಗಿತು, ತಿಪ್ಪಿ ಅಂತ ಕಸಬಾರಿಗೆ. ಎರಡನೇದು, ಗಂಡ ಕಟ್ಟಿದ ತಾಳಿಯಲ್ಲಿ ಒಂದು ಗುಂಜಿ ಬಂಗಾರ. ಎರಡನೇದು. ಮೂರನೇದು, ಒಡೆದ್ರೂ ಪರವಾಗಿಲ್ಲ ಗ್ವಾಡಿಗೆ ಮುಖ ನೋಡ್ಕೊಳಕ್ ಕನ್ನಡಿ. ಹೊಡೆದ್ರೂ ಪರವಾಗಿಲ್ಲ. ಇವು 3 ಇರ್ತಾವಿಲ್ರಿ. ಇನ್ನು ಶ್ರೀಮಂತರಿದ್ದವ್ರ ಮನೆಯಾಗ ಎಲ್ಲ ಕಡೆ ಇರ್ತಾವ, ಮತ್ತು ಬೇರೆ. ಆದ್ರೆ ಮುಖ ಒಂದ ನೋಡೋದಲ್ಲ. ಅಲ್ಲಿ ಹೋಗಂಡ್ಲಿ ಬೇರೆ ಕಾಣಕತ್ತೇನು? ಅಲ್ಲೊಂದು ಬೇರೆ ಇದೊಂದು ಬೇರೆ ಕಾಣಿಸ್ತತಿ? ಇಲ್ಲ, ಒಂದ ಕನ್ನಡಿ. ಸಾನದಾದರರೆ ಏನು, ದ್ವಾಡದಾದರರೆ ಏನು, ಕರಿಯು ಕನ್ನಡಿಯೋಳ್ ಅಡಗಿದಂತೆ ನೀ ಅನ್ನೊಳಗೆ ಅಡಗಿದೆ ಅಯ್ಯ. ದೊಡ್ಡ ಆನೆ ಕನ್ನಡಿ ಒಳಗ ಸಣ್ಣ ಆನೆ ಹೆಂಗ ಕಂಡದೋ ಹಂಗ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ. ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಮಣಿ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಹೇಳ್ತಾರಲ್ಲ. ದೊಡ್ಡ ಆನೆ ಕನ್ನಡಿಯಾಗ ಸಣ್ಣ ಆನೆ ಹೆಂಗ ಅಂತೈತೋ ಹಂಗ ಜಗದಗಲವಾಗಿರುವ ಪರಮಾತ್ಮ ನಿನ್ನ ಮನಸ್ಸಿನೊಳಗ ಚಂದ್ರಗಿರಿಯ ಪಟ್ಟಣವು ನೋಡ. ಹಂಗದ. ನಾವು ಅವಸರನ್ಯಾಗ ಒಬ್ಬ ವಕೀಲ, ಅವಸರನ್ಯಾಗ ಅವು ಹೆಂಡತಿನ ಕೋಟ್ ಹಾಕ್ಬೇಕದ್ದಿನ್ನ ನಿತ್ತು ಬಿಡ ಒಂದು ತಿಂಗ ಕೋಟ್ ತಂದು ಹಾಕಿ, ಟಾಯ್ ಹಾಕಿ, ಶೂ ಹಾಕಿ, ಅಷ್ಟು ಪ್ರೀತಿ ಇದ್ರಪ್ಪ. ಅವತ್ತೇನಾಗಿಬಿಟ್ಟತಿ ಅವಸರನ್ಯಾಗ, ಬೇಗ ಟೈಮ್ ಆಗ್ತದೆ ಬೇಗ ಹಾಕಂದ ರಿವರ್ಸ್ ಹಾಕಿಬಿಟ್ಲಿ. ಹಿಂಗೆ ತೋಳು ಹಿಂಗೆ ಹಾಕಿದ್ಲು, ಗುಂಡಿ ಹಿಂದೆ ಬಂದ್ಬಿಟ್ಟು. ಅವು ಹಾಕಿದ್ದು ಅವಳಿಗೆ ನೆನಪಿಲ್ಲ, ಇವು ಹಿಂಗೆ ರಿವರ್ಸ್ ಆಗೈತೆ ಅಂತೂ ಗೊತ್ತಿಲ್ಲ. ಅವಸರಲ್ಲೇ ಗಾಡಿ ತಂದು ಹೋಗ್ಬಿಟ್ಟು. ವೇಗದ ಸವಾರಿ ಆಸ್ಪತ್ರೆಗೆ ದಾರಿ ಅಂದ. ವೇಗದ ಸವಾರಿ ಆಸ್ಪತ್ರೆಗೆ ದಾರಿ. ಹಿಂಗೆ ಹಾದಲ್ಲ, ಲಾರಿ ಹೊಡೆದ್ಬಿಟ್ಟು 3 ಹುಡುಕಿ ಬಿದ್ದು ಕೆಳಗೆ ಬಿದ್ದುಬಿಟ್ಟು. ಗಾಡಿಯಾನವ್ರು ಅಂದರು, ಪಾಪ ಅವ್ರಿಗೆ ಅನಿಸ್ತು ಏನೋ ಮಾಡೋಣ ಅಂಥೇಳಿ ನೀರು ತಗೊಂಡು ಕೆಳಗೆ ಇಳಿದ್ರು. ಬಿದ್ದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಗಾಯ ಆಗಿದ್ದು. ಅವ್ರಂದ್ರು, ಈ ಬಿದ್ದದ ಹೊಡೆತಕ್ಕೆ ಮುಖಾನ ತಿರುಗೈತೆಲ್ಲ. ಮುಖ ತಿರುಗಿಲ್ಲ, ಕೋಟ್ ತಿರುಗೈತೆ. ಕೈ ಮುರಿದಾಗ ಆಗ ಕೂಡ್ಸಿದ್ರೆ ಕೈ ಕೂಡ್ತತೆ ಅಂತ ಹೇಳಿ ನಮ್ಮ ಅಜ್ಜ. ಕಾಲು ಮುರಿದಾಗ ಕಾಲು ಆಗ ಕೂಡ್ಸಿದ್ರೆ ಕಾಲು ಕೂಡ್ತತೆ ಅಂದ್ರೆ ನೀನು ಎದಿ ಹಿಡಿ, ನಾನು ಗೋನ್ ಸರಿ ಮಾಡ್ತೀನಿ. ಬಿಡ್ರಿಯೋ ನನಗೇನೂ ಆಗಿಲ್ಲ ಬಿಡ್ರಿಯೋ ಅಂತಿದ್ದವ. ಸುಮ್ಮ ಕೊಡ್ರಿ ಗೋನ್ ತಿರುಗೈತೆ ಅಂತ ಹೇಳಿ ಜೀವಂತಿದ್ದವನ್ ತಿರುವಿದ್ರತ್ ನೋಡೋದು. ಅದಕ್ಕೆ ಭಾಳ ಲಕ್ಷ್ಯ ಕೊಟ್ಟು ಕನ್ನಡಿ ನೋಡ್ಬೇಕಂತ. ಎಡಕ್ಕೆ ಹಾಕ್ಕೊಂಡಿರ್ಯೋ ಬಲಕ್ಕೆ ಹಾಕ್ಕೊಂಡಿರ್ಯೋ, ಯಾಕಂದ್ರೆ ರಿವರ್ಸ್ ಕಾಣ್ತಿರ್ತೈತಿ ಅದು.
ಕನ್ನಡಿ ರಿವರ್ಸ್ ಹೊಡಿತಿರ್ತದೆ. ನೀವು ನೋಡ್ಕೊಂಡು ಬಂದ್ರಿ ಮುಖ, ಹೌದಾ? ಆದರೆ ಅದರೊಳಗೆ ಒಂದು ತತ್ವ ಏನೈತೆ ಅಂದ್ರೆ, ನಾವು ನೀವು ಯಾರೂ ಮುಖ ನೋಡಿಲ್ಲ. ನಾವು ನೀವು ನೋಡಿದ್ದು ಮುಖ ಅಲ್ಲ, ನೋಡಿದ್ದು ಕನ್ನಡಿ, ಕಂಡದ್ದು ಮುಖ. ಏನ್ರವ? ನೋಡೋದೇನು ಕನ್ನಡಿ, ಕಾಣೋದೇನು ಮುಖ. ಹಂಗ ನೋಡೋದು ಇಷ್ಟಲಿಂಗ, ಕಾಣೋದು ಪರಾತ್ಪರ ಪರಮಾತ್ಮ. ಇದನ್ನು ನೋಡೋದು ಅದನ್ನು ಕಾಣೋದು ಅದಲ್ಲ, ಆದ್ರೆ ಅದನ್ನು ಬಿಟ್ಟದಿಲ್ಲ. ಮಜಾ ಐತೆ. ನಾವೆಲ್ಲ ಮಾಡೋದನ್ನು ಕಾಣಲಾರದವರು ಬರದಾರ, ಅದು ಭಾಳ ವಿಶೇಷ. ಇನ್ನು ಒಂದು ವೇಳೆ ಅವರಿಗೆಲ್ಲ ನೀವು ಮಾಡೋದು ಕಾಣಿಸ್ತಿತ್ತಂದ್ರೆ ಇನ್ನೂ ಎಷ್ಟು ಬರಿಬೇಕಂತ. ನೀವು ಮಾಡುವ ಎಲ್ಲ ಕಾರ್ಯಗಳನ್ನು ಈ ಗೀತೆಯಲ್ಲಿ ಬರೆದಿದ್ದಾರೆ. ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ ಗುರು ಏಕೆ ಬೇಕು ಲಿಂಗವ ಕೊಡುವುದಕ್ಕೆ, ಜಂಗಮನೇಕೆ ಬೇಕು ಭಕ್ತಿಯ ಪರೀಕ್ಷಿಸುವುದಕ್ಕೆ. ಬಸವಣ್ಣವ್ರು ಹೇಳ್ಯಾರಿಲ್ಲ, ಏನು ಹೇಳ್ತಾರೆ ಬಸವಣ್ಣವರು? ಅರಗು ತಿಂದು ಕರಗುವ ದೈವವ ನೆಂತು ಸರಿ ಎಂಬೆನಯ್ಯ. ಅರಗು ತಿಂದು ಕರಗುವ ದೈವವ ನೆಂತು ಸರಿ ಎಂಬೆನಯ್ಯ. ಉರಿಯ ಕಂಡು ಮುರುಟುವ ದೈವವ ನೆಂತು ಸರಿ ಎಂಬೆನಯ್ಯ. ಅವಸರ ಬಂದಡೆ ಮಾರುವ ದೈವವ ನೆಂತು ಸರಿ ಎಂಬೆನಯ್ಯ. ಹೆಂಗ್ ಚಂದಿಲ್ಲ? ಪ್ಲಾಸ್ಟಿಕ್ದೊಂದು ದೇವರ ಮಾಡಿ ಇಟ್ಟಿದ್ರಂತವ, ಪ್ಲಾಸ್ಟಿಕ್ ಕರ್ಪೂರ ಮಾಡಿ, ಕರ್ಪೂರ ಬೆಳಿಗ್ಗೆ ನೈವೇದ್ಯ ತರ್ಗುಡದ ದೇವರ ಇದ್ದಿದ್ದಿಲ್ಲ. ಏನಾಗಿತ್ತು? ಕರಗುವ ದೈವವ ನೆಂತು ಸರಿ ಎಂಬೆನಯ್ಯ. ಅವಸರ ಬಂದಡೆ, ಬಹಳ ಸಾಲಾಗ್ಯದ, ಬಡತನ ಬಂದದಂತ ಹೇಳಿ ಜಗಲಿ ಮೇಗಿರು ಎಲ್ಲ ಸ್ಟೀಲಿನು, ಮಣ್ಣಿನು, ಹಿತಾಳಿಯು, ತಾಮ್ರದ್ದು, ಬೆಳ್ಳಿಯು. ಮೊನ್ನೆ ಒಂದು ಘಟನಾ ಆಯ್ತು, ನಿಮ್ಗೆ ಗೊತ್ತಿರಬೇಕು. ಶ್ರಾವಣದಲ್ಲಿ ಬೆಂಗಳೂರಲ್ಲಿ ಈ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿಬಿಟ್ಟಿದ್ದ. ಭಾಳ ದೊಡ್ಡ ಶ್ರೀಮಂತರು, ಕಾಂಟ್ರಾಕ್ಟರು. ಏನಿರೋದು ಎಲ್ಲ ಅವಂದು ಅಪ್ಪಂದು ಮಗಳದು ಎಲ್ಲ ಕೂಡಿ ಏನೇನು ಆಭರಣ ಎಲ್ಲ ಅದಕ್ಕೆ ಹಾಕಿಬಿಟ್ಟಾರ. ಅದಕ್ಕೆ ತೆಂಗಿನಕಾಯಿ ಅದು ನಮಸ್ಕಾರ ಮಾಡಕ್ಕೆ ಬಂದವ್ರೊಳಗೆ ಒಬ್ಬ ಏನು ಹೇಳಿಬಿಟ್ಟಾನ, ಈ ಶುಕ್ರವಾರ ಐತಲ್ಲ, ಈ ಶುಕ್ರವಾರ ಐತಲ್ಲ, ಶುಭ ಶುಕ್ರವಾರ ಬಂದದಲ್ಲ, ಇದು 50 ವರ್ಷಕ್ಕೊಮ್ಮೆ ಬರ್ತದೆ. ತಲೆ ಗುಳಿಗೆ ಹೆಂಗೆ ಕೊಟ್ಬಿಟ್ರು. ಅದಕ್ಕೆ ರಾತ್ರಿ 12 ಗಂಟೆ ತನಕ ನಿಮ್ಮ ಮನೆ ಗೇಟ ಬಾಗಿಲ ಹಾಕಬಾರ್ದು, ಕಿಟಕಿ ಹಾಕಬಾರ್ದು. ಇವತ್ತು ನೋಡ್ರಿ ಅದನ್ನು, ಇದ್ರ 10 ಪಟ್ಟು ಶ್ರೀಮಂತರಾಗ್ತೀರಿ ನೀವು ಅಂತ ಹೇಳಿ ಹೋಗ್ಬಿಟ್ರು. ರಾತ್ರಿ 1 ಗಂಟೆಗೆ ತೆಂಗಿನಕಾಯಿ ಅಷ್ಟಾಗಿತ್ತು. ಎಲ್ಲಿ ಹೋದು ಎಲ್ಲ? ಶುಭ ಶುಕ್ರವಾರ ದಿನ ಎಲ್ಲ ಮಂಗಲ ಆಗಿಬಿಟ್ಟಿದ್ದು, ಐಕ್ಯ ಆಗಿಬಿಟ್ಟಿದ್ದು, ಕಳತನ ಮಾಡಿಬಿಟ್ಟಿದ್ರು. ಮುಂದೆ ಮಂಗಳಾರತಿ ಮಾಡಲಿಲ್ಲಂತ. ಪಾಪ ಏನು ಮಾಡ್ಬೇಕವ್ರು? ಅವಸರ ಬಂದಡೆ ಮಾರುವ ದೈವ, ಉರಿಯ ಕಂಡಡೆ ಮುರುಟುವ ದೈವ, ಅರಗು ತಿಂದು ಕರಗುವ ದೈವ. ಏನ್ ಮಾಡೋರು? ಅದಕ್ಕೆ ಅವರಪ್ಪವ್ರು ಹೇಳಿದ್ರು, ಪುಟ್ಟಯ್ಯಜ್ಜರು ಏನಂತ? ಕಂಡ ಕಂಡುದ ನೆಲ್ಲ ದೇವರೆಂದು ತಿಳಿದು. ನಮ್ಮ ಹೆಂಗ ತಯಾರಾಗ ಗೊತ್ತೈತಿ ನೀನು? ನಮ್ಮ ದೇವ್ರು ಹೆಂಗ ಸೃಷ್ಟಿ ಮಾಡೋರು ನಾವೆಲ್ಲ. ಅದಕ್ಕೆ ಬಳ್ಳಾರಿ ಬೀಚಿ ಹೇಳ್ತಾನೆ, ಏ ದೇವಾ, ನೀನು ಈ ಜಗತ್ತನ್ನು ನಿನಗೆ ಹೇಗೆ ಬೇಕು ಹಾಗೆ ಸೃಷ್ಟಿಸಿದೆ. ಈ ಜಗತ್ತಿನ ಜನ ನಿನ್ನನ್ನು ಹೇಗೆ ಬೇಕು ಹಾಗೆ ಸೃಷ್ಟಿ ಮಾಡಿದರು. ತಮ್ಮಂಗ ಮೀಸಿ ಹಚ್ಚಿದ್ರು, ತಮ್ಮಂಗನ ಮೂಗೊಟ್ಟು ಹಾಕಿದ್ರು. ಅದು ಶ್ರಾವಣ, ಅದು ಶ್ರಾವಣ. ಅದು ಎಲ್ಲರೂ ನಶಿಕಿನ್ಯಾಗ ನೋಡ್ರಿ ಹೆಂಗದ ಜನರ ಭಾವ ಹೆಂಗಿರ್ತದಂದ್ರೆ, ದಿನಾಲು 8 ಕೇಳೋರು ಆ ಶ್ರಾವಣದಾಗ 4 ಗಂಟೆಗೆ ಎದ್ದು ಬಿಡ್ತಾರೆ. ಅದೇನು ವೈಚಿತ್ರ್ಯನೂ ಗೊತ್ತಿಲ್ಲ. ದಿನ ಎದ್ರಲ್ಲಿ ಚಲೋಲ್ಲ. 4 ಗಂಟೆಗೆ ಎದ್ದು ಸ್ನಾನ ಮುಗಿಸಿ ಎಲ್ಲರನ್ನು ಕರ್ಕೊಂಡು ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ರು. ಅದು ಗುಡ್ಡದಾಗಿತ್ತು. ಮಕ್ಕಳಿರ್ತಾವಲ್ಲಿ, ಮಕ್ಕಳ ಕೈಯಾಗೂ ಅರಿಶಿನ, ಕುಂಕುಮ, ಅಕ್ಕಿ ಕಾಳ, ತಾವು ಹೆಂಗಿರ್ತಾರ ಅವ್ರನ್ನೂ ಹಂಗ ಮಾಡಿಬಿಡೋದು.
ಅವ್ರ ಕೈಯಾಗ ಕೊಟ್ಟ ಕರ್ಕೊಂಡು ಹೊಂಟಿದ್ರು. ಅದು ಜುಮು 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 ನಸಿಕಲ್ಲ ಪಾಪ. ಆ ಹುಡುಗಗ ಅಕ್ಕಿ ಹಿಡ್ಕೊಂಡಿತ್ತಲ್ಲ, ಅದು ಕಲ್ಲು ಕಾಣಲಿಲ್ಲ, ಕೆಳಗಿದ್ದದ ಎಡಿಯುತ್ತದ ಪಾಪ. ಆ ಕಲ್ಲು ಎಡಿವೆ ಮುಂದಿನ ಕಲ್ಲು ಮ್ಯಾಗ ಅಕ್ಕಿ ಬಿದ್ದುಬಿಟ್ಟು, ಇಷ್ಟ ಕಲ್ಲಿತ್ತದ ಗುಟ್ಕಲ್ಲ ಸಾಂದು, ಅದ್ರ ಮ್ಯಾಗ ಬಿದ್ದುಬಿಟ್ಟು ಆರಿಸ್ಕೊಳಕ್ಕೆ ಹೋತ ಹುಡುಗ. ಶಾನೆ ಆದಿ ನಡಿ, ಎಲ್ಲ ಮಣ್ಣಾಗ್ಯಾವ, ಕಾಣಂಗಿಲ್ಲೇನು, ನೆತ್ತಾಗದವನ್ ಕಣ್ಣು ಒಂದು ಲವ್ ಅಳಕಾಯ್ತು. ಶುರುವಾಯ್ತದ ಅಳಕ್ಕೆ ಶುರು ಮಾಡಿ ಮುಂದೆ ಹೇಳ್ಕೊಂಡು ಹೋದ್ಲು. ಸೂರ್ಯ ಸ್ವಲ್ಪ ಕಾಣಕತ್ತಿದ್ದ ಅಷ್ಟರಾಗ ಮತ್ತೊಂದು ಗ್ಯಾಂಗ್ ಬಂತು. ಗ್ಯಾಂಗ್ ಅಂದ್ರೆ ಗೊತ್ತಾಗ್ತದಿಲ್ಲ, ಗುಂಪು ದೇವಸ್ಥಾನಕ್ಕೆ ಹೋಗೋದು. ಅವ್ರು ಬಂದರು, ಅವರು ಹಿಂಗೆ ಹಿಡ್ಕೊಂಡು ಹೊಂಟಿದ್ರು. ಇಲ್ಲಿ ಅಕ್ಕಿ ಕಾಳು ಬಿದ್ದದ್ದು ನೋಡಿದ್ರು. ನೋಡೋ, ಓಹೋ, ಶ್ರಾವಣದ ಸೋಮವಾರ ದಿನ ಉದ್ದುಕವಾಗ್ಯದ ಅಂತ ಅವ್ರು ಏನು ಮಾಡಿದ್ರು ಅಂದ್ರೆ 2 ಉದ್ಬತ್ತಿ ಬೆಳಗ್ಬಿಟ್ರು. ಉದ್ಬತ್ತಿ ಬೆಳಗ್ಗೆ ಅದಕ್ಕೆ ಹಚ್ಚಿಟ್ರು. ಇವ್ರು ಹೋದ್ರೆ ಮುಂದೊಂದು ಬಂತು, ಮತ್ತೆ 6:30 ಸುಮಾರು. ಬಾಬಾ ನಿನ್ನಿಲ್ಲ ಇಲ್ಲಿಲ್ಲೇ, ಏನಿದು ಮಹಿಮಾ, ಎಲ್ಲವೂ ಈ ವಿಶ್ವದ ಮಹಿಮೆ ಅಂತ ಹೇಳಿ ಅವ್ರು ಅಲ್ಲೇ ಕೂತ್ ಪ್ರಾರ್ಥನೆ ಮಾಡಕ್ಕೆ ಶುರು ಮಾಡ್ಬೇಕು. ಮತ್ತೊಂದು ಬಂತು, ಅವ್ರಿಗೆ ಕಡಬ ಹೋಳಿಗೆ ಎಡಿಯಿಟ್ಟು. ಗಂಡ್ಮಕ್ಳು ಸುಮ್ಮ ಕೂಡ್ಬೇಕಲ್ಲ, MLA ಪತ್ರ ಬರುತ್ತೆ, ಇಲ್ಲೊಂದು ಉದ್ಭವ ಲಿಂಗ ಆಗೈತಿ, ಎದರಾಗರೆ ಹಾಕಿ ಅನುದಾನ ಮಾಡಿ 10 ಲಕ್ಷ ರೂಪಾಯಿ ಕೊಟ್ಟು ಗುಡಿ ಕಟ್ಬೇಕು. ನಮಗೆ ನೀವು ಪೂಜೆ ಮಾಡಿದ್ರಿ, ಅವ್ರು ಗುಡಿ ಕಟ್ಟಿದ್ರು. ಹೈವೇ ಮಾಡೋರು ಬಂದು JCB ತಕೊಂಡ್ಬಿಟ್ರು, ಮುಗಿದು. ಕಂಡುದನೆಲ್ಲ ದೇವರೆಂದು ತಿಳಿದು ಅಡ್ಡ ಬೀಳುವ ಈ ಜನರನ್ನು ನೋಡಬಾರದೆಂದು ನನ್ನ ಕಣ್ಣು ಮುಚ್ಚಿದೇನಯ್ಯ ಅಂತ ಬರೀತಾರಲ್ಲ. ರೋಮಾಂಚನ ಆಗಬೇಕು ನಮಗೆಲ್ಲ ಅವರ ಸಾಲಗಳು ನೋಡಿ. ಅವರು ಲಿಂಗೈಕ್ಯರಾದರೂ ಸದಾಕಾಲಿ ಶಬ್ದಗಳಲ್ಲಿ, ಈ ಸಾಹಿತ್ಯದಲ್ಲಿ ಅವರು ಜೀವಂತವಾಗಿ ಉಳಿದಿದ್ದಾರೆ. ಮನುಷ್ಯರನ್ನೇ ಪ್ರೀತಿಸಲಾರದ ಮನುಷ್ಯರೇ, ಕಾಣದ ದೇವನನ್ನು ನೀವು ಪ್ರೀತಿಸಲು ಸಾಧ್ಯವೇ? ಗಂಟೆ ಬಾರಿಸಿದ ತಕ್ಷಣ ಓಡಿ ಬಂದು ತನ್ನ ಕೆಲಸ ಕಾರ್ಯಗಳನ್ನು, ಗಂಟೆ ಬಾರಿಸಿದ ತಕ್ಷಣ ಓಡಿ ಬಂದು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಕೊಡಲು ದೇವನೇನು ಸರಕಾರಿ ಕಚೇರಿಗಳ ಕಾವಲುಗಾರನೇ? ಡನ್ ಅಂತಂದ ತಕ್ಷಣ ಕಾವಲುಗಾರ ಎಲ್ಲಿ ಹೊಡೆದ್ರಿ ಗಂಟಿ? ಇಲ್ಲಿ ಹೊಡಿಬ ಗಂಟಿ ಇಲ್ಲೊಂದೈತಿ, ಅನಾಹತನಾದ ಅಂತಾರ. ಅದ ನಾದ ಅದ ನಾದದ. ಹಾ ಏನ್ರಿ, ಅವಾಗ ನಾಮನ ಇಲ್ಲ, ನೀವು ನೇಮ ಮಾಡಿದ್ರಿ. ಅವಾಗ ನಾಮ ಇಲ್ಲ, ಅಸುರರ ಮಾಲೆಗಳಿಲ್ಲ, ತ್ರಿಶೂಲ ಡಮರುಗವಿಲ್ಲ, ಬ್ರಹ್ಮ ಕಪಾಲವಿಲ್ಲ, ಭಸ್ಮಭೂಷಣನಲ್ಲ, ಗಂಗೆಯೊಡನೊಳಗೆ ಇದ್ದಾತನಲ್ಲ, ಹೆಸರಾವುದಿಲ್ಲವೆಂದ ನಮ್ಮ ಅಂಬಿಗರ ಚೌಡಯ್ಯ. ಹೆಸರಿರ್ಲಾರ್ದವ್ರಿಗೆ ಹೆಸರು ಕೊಟ್ಟಿವಿ. ನಾವು 1 ಮಾಡಿವ, 2 ಮಾಡಿವ, ನಮ್ದು ಏನು ಹೇಳೋದು ಕಥೆ? 1 ಮಾಡಿವ, 2 ಮಾಡಿವ. ಬಂಧುಗಳೇ, ಅವಾಗೇನಿಲ್ಲ, ಅಡವಿಯೊಳಗರಸು ಒಡೆ ಸಿಡಿಗಂಟಿ ತಾನಲ್ಲ. ಕಾಡ್ನ್ಯಾಗ ಹೋದ್ರೆ ನಾವು ಸಿಗೋದಿಲ್ಲ ತಮ್ಮ, ಸಿಡಿಗಂಟಿ ಅಲ್ಲ. ಮಡುವಿನೊಳಗರಸು ಒಡೆ ಮತ್ಸ್ಯ ಮಂಡೂಕನಲ್ಲ. ನೀರಾಗ ಮುಳಿಗೆ ಅದ್ರ ಸಿಗುತ್ತಾನೇನವ? ಅವೇನ ಕಾಪ್ಯ ಮೀನ? ಒಡಲು ದಂಡಿಸು ಒಡೆ ಕೊಡುವ ಸಾಲಿಗನಲ್ಲ. ದೇಹ ದಂಡನ ಮಾಡ್ತಿರಲ್ಲ, ಅನುಭವ ಹೇಳ್ತಾನೆ ಕೇಳಿ. ಮಂದಿರದೊಳಿರಬೇಡ, ಕಂದರದೊಳಿರಬೇಡ, ಕಂದ ಮೂಲಗಳ ತಿಂದು ದೇಹ ದಂಡಿಸಬೇಡ. ನಿನ್ನ ಹೆತ್ತ ತಂದೆ ತಾಯಿ ಬಳಿಯಲ್ಲಿಯೇ ಇರು, ಜ್ಞಾನ ತಪವನ್ನಾಚರಿಸು ಮಗನೇ ಅಂತ ಹೇಳ್ಯಾರ. ಅವ್ವ ಅಪ್ಪನ ವೃದ್ಧಾಶ್ರಮಕ್ಕಿಟ್ಟು ನಾವು ಶ್ರೀಶೈಲಕ್ಕೆ ಹೋಗಿ ಬರ್ತೀರಿ. ಎಲ್ಲರವ್ವ ಅಪ್ಪ? ಶರಣ ಜನ ಸದು ಹೃದಯ ನಳಿನದೋಳ್ ಪರಿಶೋಭಿಸುತ್ತಿಹುದು ಗುರು ಶಂಭುಲಿಂಗ. ನಿನ್ನ ದಿವ್ಯ ಪಾದ, ನಿನ್ನ ಹೆತ್ತವರ ಪಾದದಲ್ಲಿ ಎಲ್ಲಾದವ. ಭಕ್ತನ ಮನೆಯಂಗಳವೇ ವಾರಣಾಸಿ ಅಂತ ಕರೆದ. ಭಕ್ತನ ಮನೆ ಏನೈತೋ ಅದೇ ವಾರಣಾಸಿ ಅಂತಂದ್ರು. ನಾವು ಹುಡುಕಾಡಕ್ಕೆ ಶುರು ಮಾಡಿಬಿಟ್ಟಿವಿ. ಹರಭಕ್ತ ಹರಳಯ್ಯ ಮಾದಾರ ಚೆನ್ನಯ್ಯ, ಹರಭಕ್ತ ಹರಳಯ್ಯ ಮಾದಾರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ.
ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ ಹಡಪದ ಅಪ್ಪಣ್ಣ ಹಡಪದ ಅಪ್ಪಣ್ಣ ಮೆರೆದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ನುಲಿಯ ಚಂದಯ್ಯ ಡೋಹಾರ ಕಕ್ಕಯ್ಯ ನುಲಿಯ ಚಂದಯ್ಯ ಡೋಹಾರ ಕಕ್ಕಯ್ಯ ಮೇದಾರ ಕೇತಯ್ಯ ಮೆರೆದ ಕಲ್ಯಾಣ ಮೇದಾರ ಕೇತಯ್ಯ ಮೆರೆದ ಕಲ್ಯಾಣ ಅಲ್ಲಮ ಪ್ರಭುದೇವ ಶಿವಯೋಗಿ ಸಿದ್ಧರಾಮ ಅಲ್ಲಮ ಪ್ರಭುದೇವ ಶಿವಯೋಗಿ ಸಿದ್ಧರಾಮ ಜಂಗಮರೆಲ್ಲರೂ ಮೇರೆದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಈ ಸಮಾಜ ನೀ ಒಳ್ಳೇದು ಮಾಡಿದೆ ಅಂತಂದ್ರೆ ಒಳ್ಳೇದ ನಿನಗೆ ಬರ್ತದ. ನೀ ಇನ್ನೊಬ್ಬರಿಗೆ ಲೇ ಅಂದೆ ಅಂದ್ರೆ ನಿನಗೂ ಲೇ ಅನ್ನೋರು ಭಾಳ ಜನ ಇರ್ತಾರ. ಇನ್ನೊಬ್ಬರಿಗೆ ರೀ ಅನ್ನೋದು ಕಲಿ ನಿನಗೂ ಎಲ್ಲರೂ ರೀ ಹಚ್ಚಿ ಮಾತಾಡ್ತಾರ ಅಂತಕ್ಕಂಥ ಸತ್ಯ ನೀ ಅರ್ಥ ಮಾಡ್ಕೊ ಅಂತ ಆ ವಾಚ್ಮಾನ್ ಹೇಳಿದ. ಸಮಾಜದೊಳಗೆ ನಾವೇನು ಕೊಡ್ತೇವಲ್ಲ ಅದ ಅನುಭವಿಸ್ತೇವೆ. ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚು ಕೆಲಸ ಮಾಡಿದೇವಂದ್ರೆ ನಮ್ಮ ಮನೆಗೆ ಇನ್ನೊಬ್ಬರು ಬೆಂಕಿ ಹಚ್ಚೋರು ಇದ್ದೇ ಇರ್ತಾರ ಅಂತಕ್ಕಂಥ ಸತ್ಯ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಬ್ಬರ ಮನೆಗೆ ಜ್ಯೋತಿ ಹಚ್ಚುವಂಥ ಕೆಲಸ ಮಾಡಿದೇವತ್ತಂದ್ರೆ ನಮ್ಮ ಮನೆಗೆ ಬಂದು ಯಾರು ಬಂದು ಜ್ಯೋತಿ ಹಚ್ಲಿಕ್ಕಂದ್ರೆ ಸಹಿತ ಸಾಕ್ಷಾತ್ ಭಗವಂತನೇ ಬಂದು ನಮ್ಮ ಮನೆಯ ಜಗಲಿಯ ಜ್ಯೋತಿಯಾಗಿ ಬೆಳಗ್ತಾನ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಇನ್ನೊಬ್ಬರಿಗೆ ಒಳ್ಳೇದ ಬಯಸ್ಬೇಕು. ಯಾವಾಗ ದೊಡ್ಡವ್ರು ಆಗ್ತೇವಂದ್ರೆ ಅತನೀಶ್ ಅವರು ಹೇಳ್ತಾರೆ, ಅತನೀಶ್ ಅವರು ಒಂದು ಮಾತು ಹೇಳ್ತಾರೆ, ನಮ್ಮ ದಾರಿಗೆ ಮುಳ್ಳು ಹಾಕಲು ಅವರ ದಾರಿಗೆ ಹೂವು ಹಾಕೋಣ, ನಮ್ಮ ವಸ್ತಿಲಿಗೆ ಕಲ್ಲು ಒಗೆಯಲು ಅವರ ವಸ್ತಿಲಿಗೆ ಹಣ್ಣು ಹಾಕೋಣ, ನಮ್ಮ ಬೆನ್ನಿಗೆ ಚೂರಿ ಹಾಕಲು ಅವರ ಕೊರಳಿಗೆ ಹಾರ ಹಾಕೋಣ. ದ್ವೇಷದಿಂದ ಹೋರಾಡಿ ಒಬ್ಬನನ್ನು ಗೆಲ್ಲೋದಕ್ಕಿಂತ ಪ್ರೀತಿಯಿಂದ ಸೋತು ಇಡೀ ಜಗತ್ತನ್ನೇ ಗೆಲ್ಲಬಹುದಂತ ತಿಳ್ಕೊಂಡು ಅತನೀಶ್ ಅವರು ಹೇಳುತ್ತಾರೆ. ಈ ಜಗತ್ತನ್ನು ಗೆಲ್ಲಬೇಕಾಗಿತ್ತಂದ್ರೆ ಏನೂ ಮಾಡಬೇಕಾಗಿಲ್ಲ. ಇನ್ನೊಬ್ಬರು ನಮಗೆ ಎಟ್ಟ ಕೆಟ್ಟದ್ದು ಬಯಸಲ್ಯಾಕ, ಎಟ್ಟರ ಈ ಬೇಯಲ್ಯಾಕ, ಇಯಾಳಸಲ್ಯಾಕ, ಎಟ್ರ ಒಯ್ಯಲ್ಯಾಕ, ಏನರ ಮಾಡಲ್ಯಾಕ. ಆದ್ರೆ ನಾವೇನು ಮಾಡ್ಬೇಕಂದ್ರೆ ಸುಮ್ಮನೆ ಸಮಾಧಾನವಾಗಿ ಇದ್ದು ಬಿಡೋಕೆ, ಅವ್ರಿಗೆ ಒಳ್ಳೇದ ಬಯಸ್ಬೇಕು ನಾವು. ಅಂದರೆ ಈ ಜಗತ್ತಿನೊಳಗೆ ನಾವೆಲ್ಲರೂ ಕೂಡ ದೊಡ್ಡವರಾಗಲಿಕ್ಕೆ ಸಾಧ್ಯ ಐತೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು, ನೀವೆಲ್ಲರೂ ಕೂಡ ಒಂದು ವಿನಂತಿ ಏನಂತಂದರೆ, ಯಾರು ಕೂಡ ಈ ಸಮಾಜದೊಳಗೆ ಚಟ ಮಾಡೋರು ಭಾಳ ಜನ ಆಗಿದ್ದಾರೆ. ಏನಿಲ್ಲಿ ಕುಂತಾರಲ್ಲ ಇವರೆಲ್ಲ ಕಡಿಮೆ ಆಗ್ಯಾರ, ನೀವೇ ಭಾಳ ಜನ ಆಗ್ಯಾರಿ. ಎಲ್ಲದರಾಗೂ ನಿಮ್ದ ಮೇಲ್ಗ ಇವತ್ತಿನ ದಿವಸ ಎಲ್ಲಿ ಹೋದಲ್ಲಿ ನೀವೇ ಇರ್ತೀರಿ ಅವ್ವ. ಅದಕ್ಕೆ ನೀವೇನು ಇರ್ತೀರಲ್ಲ, ನೀವು ಯಾರು ಇಲ್ಲಿ ಯಾರು ಕೂಡ ಚಟ ಮಾಡೋರಿಲ್ಲ ಅಂತ ನಮ್ಮ ಅಶೋಕನವ್ರು ಮನೆ ಯಾರು ಚಟ ಮಾಡಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಹಿರಿಯರು ಟೆಪ್ಪಿಗೆ ಹಾಕ್ಕೊಂಡು ಕೂತಾರ ನೋಡ್ರಿ, ಅಲ್ಲಿ ಎಷ್ಟು ಚಂದ ಕುಂತಾರ ಅವ್ರು. ಈಗಿನ ಯುವಕ್ರು ಹೆಂಗಾಗ್ಯಾರ, ಅರ್ಕ್ ಪ್ಯಾಂಟ್ ಹಾಕೊಂಡ್ರ ಈ ಅಡ್ಡಾಡಕತ್ತ ಇವತ್ತಿನ ದಿವಸ. ಅದಕ್ಕೆ ಒಂದು ಹೇಳೋದೇನಂತಂದ್ರೆ, ಅವಾಗಿನ ಹಿರಿಯರು ಹೆಂಗಿತ್ರಂದ್ರೆ 75 ವರ್ಷದ ಹಿರಿಯರು ಅವಾಗೆಲ್ಲ ಭೂಮಿಯನ್ನು ಅಗದು ಬಾವಿ ನೀರು ಸೇದಿ 75 ವರ್ಷದ ಮುದುಕರು 25 ವರ್ಷದಂಗೆ ಕಾಣ್ದಂಗೆ ಕಾಣ್ತಿದ್ರು ಅವಾಗ.
ಆದರೆ ಇವಾಗ ಹೆಂಗೆ ಚೇಂಜ್ ಆಗೈತೆ ಅಂದ್ರೆ 25 ವರ್ಷದ ಯುವಕರು ಬೀಡಿ ಸಿಗರೇಟ್ ಸೇದಿ ಗುಟ್ಕ ಅಗದ 25 ವರ್ಷದ ಯುವಕರು 75 ವರ್ಷದ ಮುದುಕರು ಕಂಡಂಗೆ ಇವತ್ತಿನ ದಿವಸ ಕಾಣಕತ್ತಾರೆ. ಈಗ ಚೇಂಜ್ ಆಗಿಬಿಟ್ಟದ ಇವತ್ತಿನ ದಿವಸ. ಅದ್ರ ಸಲುವಾಗಿ ಯಾರು ಚಟ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಹೆಣ್ಮಕ್ಳು ಏನದಿರಲ್ಲ, ಅವ್ರು ಏನು ಚಟ ಮಾಡ್ತಾರಲ್ಲ ಅವ್ರ ದೇಹ ಅಟ್ಟ ಸುಟ್ಕೋತಾರವು. ಬೀಡಿ ಸಿಗರೇಟ್ ಸೇದಿ ಅವ್ರ ದೇಹ ಅಟ್ಟ ಸುಟ್ಕೋತಾವು. ನೀವೇನು ಹೆಣ್ಮಕ್ಳು ಚಟ ಮಾಡ್ತೀವಿ ಇಡೀ ಮನಿನ ಸುಡ್ತಾವು. ಯಾವ್ದು ಹೇಳ್ಯವ? ನೀವು ಯಾರೋ ಹಂಗೆ ಮಾಡೋದು ನೋಡಿ, ಸಾಕ್ಷಾತ್ ಗುಡ್ಡಾಪುರ ದಾಣಾಮದೇವಿ ಇದ್ದಂಗೆ ನೀವು. ನಿಮ್ಮ ಬಗ್ಗೆ ನಾ ಏನೂ ಹೇಳಂಗಿಲ್ಲ. ಯಾಕಂದ್ರೆ ಇನ್ನೊಂದು 10-15 ನಿಮಿಷ ಈ ಕಾರ್ಯಕ್ರಮ ಮುಗಿಸಿ ಹೋಗ್ಬೇಕಾಗೈತೆ. ನಾ ಮತ್ತೆ ಇಲ್ಲೇ ಇದ್ರೆ ಏನು ಮಾಡೋದು, ನೀವು ಬಿಡ್ಲಿಕ್ಕಾದ್ರೆ ಆಮೇಲೆ ನಿಮ್ಮ ಬಗ್ಗೆ ಹೇಳಿದ ಮೇಲೆ. ಅದಕ್ಕೆ ನೀವು ಯಾರೂ ಹಂಗಿಲ್ಲ, ಭಾಳ ಒಳ್ಳೆಯವ್ರು ಅದೀರಿ ನೀವೆಲ್ಲರೂ ಕೂಡ. ನೋಡಿ ತಲೆ ಮ್ಯಾಗ ಸೆರಗು ಹಚ್ಕೊಂಡು ಎಷ್ಟು ಚಂದ ಕುಂತೀರಿ ಎಲ್ಲರೂ. ಗುಡ್ಡಾಪುರ ದಾಣಾಮದೇವಿ ಕಂಡಂಗೆ ಆಗತ್ತದ ನೋಡಿ. ಈಗ ಆಜು ಬಾಜು ನೋಡಿ ಈಗ ಹಾಕೋತಾರೆ ಒಂದಿಷ್ಟು ಮಂದಿ. ನಮ್ಮ ಸಂಸ್ಕೃತಿ ಮರಿಬ್ಯಾಡ್ದ್ರೆ ಅವ್ವ. ಅದ್ರ ಸಲುವಾಗಿ ನೀವು ಏನು ಹೆಣ್ಮಕ್ಳ ಚಟ ಇರ್ತಾವಲ್ಲ ಇಡೀ ಮನಿನ ಸುಡ್ತಾವೆ. ಅವು ಯಾವ ಚಟ ಹೇಳ್ಯ? ಇವು ಗಂಡ್ಮಕ್ಳು ಮಾಡಿದ ದೇಹ ಅಟ್ಟ ಸುಟ್ಕೋತಾವೆ, ಇವು ಹೆಣ್ಮಕ್ಳು ಮಾಡಿ ಮನಿನ ಸುಡ್ತಾವೆ. ಎಂಥ ಚಟ ಹೇಳ್ಯ ಇವ? ಈ ಚಾಡ ಚುಚ್ಚುದಿರ್ತದ ನೋಡಿ. ಅಲ್ಲಿ ತಂದು ಇಲ್ಲಿ ಹೇಳೋದು, ಇಲ್ಲಿ ತಂದು ಅಲ್ಲಿ ಹೇಳು. ಇವು ಸ್ಟಾರ್ಟ ಮನಿನ ಸತ್ಯಾನಾಸದ ಒಂದ ಮಾತಿನಿಂದ. ಇಂಥ ಚಟನೂ ಮಾಡಕ್ಕೆ ಹೋಗ್ಬಾರ್ದು. ಇವು ಒಂದು ಚಟನ, ಚಾಡ ಚುಚ್ಚೋದು ಒಂದು ಚಟನ, ಈ ಇನ್ನೊಬ್ಬರಿಗೆ ನಿಂದನೆ ಮಾಡೋದು ಒಂದು ಚಟನ, ಇನ್ನೊಬ್ಬರಿಗೆ ಅಸಹ್ಯ ಮಾಡೋದು ಒಂದು ಚಟನ, ಕಳ್ಳತನ ಮಾಡೋದು ಒಂದು ಚಟನ, ಏನು ಸುಳ್ಳತನ ಹೇಳೋದು ಒಂದು ಚಟನ. ಇಂಥ ಚಟನೂ ಕೂಡ ನೀವೆಲ್ಲರೂ ಕೂಡ ಬಿಡಬೇಕಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಸಹಿತ ಹೇಳಿ ಕೊನೆಗೆ ಲಾಸ್ಟ್ ಬೀಡಿ ಸಿಗರೇಟ್ ಪಾನ ಪರಾಕ ಎಲ್ಲಿ ತನಕ ನಿಂಗೆ, ಎಲ್ಲಿ ತನಕ ನಿಂಗೆ, ಎಲ್ಲಿ ತನಕ. ಬೀಡಿ ಸಿಗರೇಟ್ ಪಾನ ಪರಾಕ ಎಲ್ಲಿ ತನಕ ನಿಂಗೆ, ಎಲ್ಲಿ ತನಕ. ಬಿಡದಂತ ಕಾಯಿಲೆ ನಿನ್ನ ಹಿಡಿಯೋ ತನಕ, ಬಿಡದಂತ ಕಾಯಿಲೆ ನಿನ್ನ ಹಿಡಿಯೋ ತನಕ, ನಿನ್ನ ಹೊಡೆಯೋ ತನಕ, ನಿನ್ನ ಹಿಡಿಯೋ ತನಕ, ನಿನ್ನ ಪಡೆಯೋ ತನಕ. ಯಾಕಾಯಿ ಚಟವೋ ತಮ್ಮ, ಯಾಕಾಯಿ ಚಟವೋ ತಮ್ಮ.